ಅಭಿವೃದ್ಧಿಗೆ ವಿರೋಧ ಮಾಡೋದಕ್ಕೆ ಏನು ಹೇಳೋಕ್ಕಾಗ್ತದೆ? ಸಹಿಸಲಾರದಿರೋರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ಇಲ್ಲಿ ಚೂಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ ಗಿರಾಕಿಗಳು ಇರ್ತಾರೆ. ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಹೇಳ್ಕೊಂಡು ಹಿಂದೂ ಕ್ಲಾಸ್ಗಳು ನಿಂತವೆ. ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿಗೆ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು, ಯಾರೋ ಪ್ರಸಾದ ಕೊಟ್ಟಿರ್ತಾರೆ, ಅದನ್ನು ತಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ. ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರ ಸಾರ್ವಜನಿಕರು ಹೇಳಿದ್ರೆ ಹೇಳಿ. ಯಾರೋ ಕೆಲಸಕ್ಕೆ ಬಾರ್ದ 4 ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡೋಕ್ಕಾಗ್ತದೆ? ಏನೋ ನಗರಸಭೆಯಿಂದ ಕೈ ಬಿಡಲಿಲ್ಲ ಅಂತ ಮಾಡ್ತಾರೆ. ಏನು ಮಾಡ್ತಾರೆ? ಪರ್ಯಾಯ ವ್ಯವಸ್ಥೆ ಯಾರು ಈಗ ಇವ್ರ ಪಾಪ MLA-ಯವರು ನಮ್ಮನ್ನು ಸೇರಿಸ್ಕೊಳ್ಳಿ, ಉಳಿದನಹಳ್ಳಿಯವ್ರು ಸೇರಿಸ್ಕೊಳ್ಳಿ ಅಂತವ್ರೆ. ಆ ಕಡೆ ತೈಲವರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ, ಚನ್ನಸಂದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ, ಮರಕಾರದೊಡ್ಡಿ ಮತ್ತು ಉಪ್ಪಿನಕೆರೆ ಇವರೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ, ಸೇರಿಸ್ಕೊತೀವಿ. ಏನು ಸುತ್ತಮುತ್ತ 4 ಪಂಚಾಯತಿ ವ್ಯಾಪ್ತಿಯಲ್ಲಿ ಆಯ್ಕೆ ಮಾಡಿದ ಅಂತಂತವಾಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ. ಏನು ಗೊತ್ತೋ ಪ್ರತಿಭಟನೆ ಮಾಡ್ತಾರೆ. ಬಹುಶಃ ಅಂಥವ್ರೆ ಮಾಡೋದು. ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಅನ್ನೋರು, ಅವ್ರನ್ನ ನೀವು ಯಾವ ಭಾಷೆಯಲ್ಲಿ ಅವ್ರನ್ನ ಕರಿಬೋದು ಅಂತ ಹೇಳಿ. ಬೇರೆ ಏನಕ್ಕಾರ ವಿರೋಧ ಮಾಡಲಿ, ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವ್ರಿಗೇನು ಯಾವನಿಗೋ ಸಂಕಟ, ನನಗೆ ಹೆಸರು ಬರಬಾರ್ದು ಅಂತ ಅವ್ನು 4 ಜನ ಚೂಬಿಟ್ಟಿರ್ತಾನೆ ಅಲ್ವಾ? ಈಗ ಇವರೆಲ್ಲ ಇಷ್ಟು ಚೆನ್ನಾಗಿ ಮಾಡೋದೆ, ಇದಕ್ಕೆ ನಾವು ಬೇರೆ ಥರ ಹೋಗ್ಬಿಟ್ಟು ಇವರೆಲ್ಲ ನಮ್ಮ ಪಾರ್ಟಿಯವರಿಲ್ಲ, ಬೇರೆ ಬೇರೆ ಪಾರ್ಟಿಯವರು ಅವರಿಲ್ಲಿ ವಿರೋಧ ಮಾಡಿ ಅಂತ ಇನ್ಯಾರು ನಮ್ಮವ್ರು 4 ಜನ ಬಿಟ್ಬಿಟ್ಟು ನಾನು ಬೇರೆ ಥರ ಮಾಡಿಸ್ಬಿಟ್ರೆ ಅದಕ್ಕೇನು ಬೆಲೆ ಇರ್ತದೆ? ಸಪೋರ್ಟ್ ಮಾಡಬೇಕು. ಒಳ್ಳೆ ಕೆಲಸ ಮಾಡೋರೆ. ನಾನು ಬರೋಂಗಿರಲಿಲ್ಲ ಇವತ್ತು ಯಾವ ಕಾರಣಕ್ಕೂ. ಅಂದ್ರೂ ಲಾಸ್ಟ್ ಟೈಮ್ ಮಿಸ್ ಆಗಿತ್ತು, ಸರಿ ಅಟೆಂಡ್ ಮಾಡಲೇಬೇಕು ಅಂತ ನಾನು ಬಂದೆ. ಈಗ ರೈತ ನಾಯಕರು ಅಲ್ಲೂ ಹೋಗಿ KRS ಅಲ್ಲಿ ಗಂಗಾ ಆರತಿ, ಕಾವೇರಿ ಆರತಿ ಇವಕ್ಕೆಲ್ಲ ವಿರೋಧ ಮಾಡ್ತಾರೆ. ಎಲ್ಲ ಅಪ್ಪ ಹಾಕಿದ ಹಾಲಿನ ಮರಕ್ಕೆ ಗಾತಾಕು ಅನ್ನೋ ಒಂದು ಕಲ್ಚರೆಲ್ಲ ಇದ್ಬಿಟ್ರೆ ನಾವು ಅಭಿವೃದ್ಧಿ ಹೊಂದೋದು ಯಾವಾಗ? ಈಗ ಅಲ್ಲಿ ಕಾವೇರಿ ಆರತಿ ಇವೆಲ್ಲ ಮಾಡೋದ್ರಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ. ನಮ್ಮಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಜನರಿಗೆ ಉದ್ಯೋಗ ಸಿಗ್ತದೆ, ಭಾಳಷ್ಟು ಜನ ಬರ್ತಾರೆ, ಭೂಮಿ ಬೆಲೆ ಜಾಸ್ತಿ ಆಗ್ತದೆ, ಇವೆಲ್ಲ ಆಗ್ತದೆ. ಇದ್ರ ಬಗ್ಗೆ ಯೋಚನೆ ಮಾಡುವಂತ KRS ಯಾಕೆ ಮಾಡಬೇಕು, ಬೇರೆ ಕಡೆ ಮಾಡಬಹುದಲ್ಲ? ಈಗ ಟೂರಿಸ್ಟ್ ಬರೋದಲ್ಲಿ ಟೂರಿಸ್ಟ್ ಎಲ್ಲಿ ಬರ್ತಾರೆ? ಕಲ್ಲೂರೆಲ್ಲೋ ಇಲ್ಲೆಲ್ಲ ತಗೊಂಡೋಗಿ ಕೆಸರು ಮಾಡಿದ್ರೆ ಟೂರಿಸ್ಟ್ ಬರ್ತಾರ? ಮೈಸೂರು ಒಂದು ಪ್ರಸಿದ್ಧವಾದ ಸ್ಥಳ, ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಇವೆಲ್ಲ ನಾವು ಅನುಕೂಲತೆ ಮಾಡಿಕೊಳ್ಳೋದು, ಇವಾಗೆಲ್ಲ ಹೆಲಿಕಾಪ್ಟ್ರು, ಈಗ ಮಡಿಕೇರಿ ಆ ಭಾಗ ಎಲ್ಲ ಎಲಿ ಟೂರಿಸಮ್ ಇಂಥವೆಲ್ಲ ಮಾಡಿಕೊಟ್ರೆ ಇನ್ನೂ ಸಂಖ್ಯೆ ಜಾಸ್ತಿ ಆಗ್ತದೆ ಬರುವಂಥ ಪ್ರವಾಸಿಗರು. ಬೇರೆ ಬೇರೆ ಕಡೆ ಎಲ್ಲ ನಾವು ಹೋಗಿ ಬರ್ತೀವಲ್ಲ, ಎಷ್ಟು ಅವ್ರಿಗೆ ಆದಾಯ ಇದೆ. ಒಂದು ದಿವಸ ಉಳಿದ್ರೆ ಇಷ್ಟು $1 ಅಂತ ಟ್ಯಾಕ್ಸ್ ಹಾಕ್ತಾರೆ, ಸಿಟಿ ಟ್ಯಾಕ್ಸ್ ಹಾಕ್ತಾರೆ ನಮಗೆ. ಸೊ ನಾವು ಅದನ್ನೆಲ್ಲ ಮಾಡ್ಕೋಬೋದಲ್ಲ ಅಭಿವೃದ್ಧಿ ಮಾಡ್ಕೊಂಡ್ರೆ. ಅಭಿವೃದ್ಧಿ ಆಗದೇ ನಾವು ಸುಮ್ಮನೆ ಹೊಲ ಉತ್ಕೊಂಡೆ